ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವೇಗೌಡ, ತಂದೆ ಹೆಸರು ಚೆಲುವೇಗೌಡ. ಆಲೂರು ತಾಲೂಕು, ಧರ್ಮಾಪುರಿ ಗ್ರಾಮ, ಹಾಸನ ಜಿಲ್ಲೆ, ಕರ್ನಾಟಕ ರಾಜ್ಯ. 20 ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀನಿ. ನನಗೊಂದು 5 ಎಕರೆ ಜಮೀನು ಐತೆ. ಜೋಳದ ಬೆಳೆ, ಶುಂಠಿ ಬೆಳೆ ಬೆಳಿತಾ ಇದ್ದೀನಿ. ವಾತಾವರಣ ಚೆನ್ನಾಗಿರೋದ್ರಿಂದ ಜೋಳ ಜಾಸ್ತಿ ಬೆಳಿತಾ ಇದ್ದೀನಿ. 10 ವರ್ಷದಿಂದ ಪೈನೀರ್ ಬೆಳೆ ಬೆಳಿತಾ ಇದೀವಿ. ಒಳ್ಳೆ ಬೆಳೆ ಬದೈತೆ, ನಮಗೆ ಒಳ್ಳೆ ಲಾಭ ಸಿಗ್ತೈತೆ. ಮಳೆಗಾಲ, ಬೇಸಿಗೆ ಕಾಲ ಪೈನೀರ್ ತಳಿ ವಾತಾವರಣಕ್ಕೆ ಸೂಕ್ತವಾದ್ರಿಂದ ಹೆಚ್ಚಿಗೆ ಪೈನೀರ್ ತಳಿಯನ್ನು ಬೆಳೆದು ಹೆಚ್ಚಿಗೆ ಇಳುವರಿಯನ್ನು ಪಡೆದು ಹೆಚ್ಚಿಗೆ ಲಾಭವನ್ನು ಪಡೆಯುತ್ತಿದ್ದೇವೆ. ಪೈನೀರಲ್ಲಿ ಯಾವುದೇ ಹೊಸ ತಳಿ ಬರಲಿ, ನನ್ನ ಭೂಮಿಯಲ್ಲಿ ಅದೇ ತಳಿಯನ್ನ ಬೆಳೆಯುತ್ತೇನೆ. ಈ ವರ್ಷ ಪಯನೀರ್ ಹೊಸ ತಳಿ P3407 ನನ್ನ ಭೂಮಿಯಲ್ಲಿ ಬೆಳೆದಿದ್ದೇನೆ. ನಾನು ಈ ತಳಿ ಬೆಳೆದ ಮೇಲೆ ಪಯನೀರ್ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ಬೇರೆ ಕಂಪನಿ ತಳಿಗಳಿಗೆ ಹೋಲಿಸಿದ್ರೆ P3407 ಚೆನ್ನಾಗಿದೆ. ಈ ತಳಿಯಲ್ಲಿ ಬೇರುಗಳು ಸ್ಟ್ರಾಂಗ್ ಇರೋದ್ರಿಂದ ಮಳೆ ಗಾಳಿಗೆ ಬೀಳುವುದಿಲ್ಲ. ಈ ತಳಿಯಲ್ಲಿ ತೆನೆ ತುಂಬಾ ಕಾಳಿದೆ, ಸಮಾನಾಂತರ ತೆನೆ ಇದೆ. ಅತಿ ಹೆಚ್ಚು ಮಳೆ ಆದ್ರೂ ಯಾವುದೇ ರೋಗ ಬಂದಿಲ್ಲ. ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಬಟನ್ಸು, ಕಲ್ಲರು ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ. ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಇಷ್ಟಪಟ್ಟು ಖರೀದಿಸುತ್ತಾರೆ. ಮುಂದಿನ ಸಲ P3407 ಬೆಳೆಯನ್ನು ನನ್ನ ಪಕ್ಕದ ರೈತರಿಗೂ ಬೆಳೆಯಲು ತಿಳಿಸುತ್ತೇನೆ. ಮಳೆಗಾಲದಲ್ಲಿ ಜೋಳ ಬೆಳೀತಕ್ಕಂಥ ರೈತರಿಗೆ P3407 ಬೆಳೆಯನ್ನು ಬೆಳೆಯಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ಈ ಮಳೆಗಾಲಕ್ಕೆ P3407 ಕೊಟ್ಟಂಥ ಪಯನೀರ್ ಕಂಪನಿಗೆ ಧನ್ಯವಾದಗಳು.